ಒಂದು ಕಾಲದಲ್ಲಿ ಭಾರತೀಯ ಮೊಬೈಲ್ ಮಾರುಕಟ್ಟೆಯಲ್ಲಿ ಕ್ರಾಂತಿಯನ್ನೇ ಸೃಷ್ಟಿಸಿದ ಮೈಕ್ರೋಮ್ಯಾಕ್ಸ್ ಜಾಗತಿಕ ದೈತ್ಯ ಕಂಪನಿಗಳ ಮುಂದೆ ನಿಂತು ಮನೆಮಾತಾಗಿತ್ತು. ಆದರೆ ಈಗ ಮೈಕ್ರೋಮ್ಯಾಕ್ಸ್ ಹೆಸರು ಎಲ್ಲಿಯೂ ಕಂಡುಬರುವುದಿಲ್ಲ. ಭಾರತದ ನಂಬರ್ 1 ಸ್ಮಾರ್ಟ್ಫೋನ್ ಆಗಿ ಕೆಳಗೆ ಬಿದ್ದದ್ದು ಹೇಗೆ? ಇಂದು ಮೈಕ್ರೋಮ್ಯಾಕ್ಸ್ನ ಯಶಸ್ಸಿನ ಕತೆ, ಅದರ ಏರಿಳಿತಗಳು ಮತ್ತು ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಮೈಕ್ರೋಮ್ಯಾಕ್ಸ್ ಅನ್ನು 2000ರಲ್ಲಿ ಸಾಫ್ಟ್ವೇರ್ ಕಂಪನಿಯಾಗಿ ಸ್ಥಾಪಿಸಲಾಯಿತು. ಆದರೆ 2008ರಲ್ಲಿ ಮೊಬೈಲ್ ಫೋನ್ ಮಾರುಕಟ್ಟೆಯನ್ನು ಪ್ರವೇಶಿಸಿತು. ಆಗ ಭಾರತೀಯ ಮಾರುಕಟ್ಟೆಯಲ್ಲಿ ನೋಕಿಯಾ ಮತ್ತು ಸ್ಯಾಮ್ಸಂಗ್ನಂತಹ ಜಾಗತಿಕ ಬ್ರ್ಯಾಂಡ್ಗಳು ಹೆಚ್ಚಾಗಿ ಪ್ರಾಬಲ್ಯ ಹೊಂದಿದ್ದವು. ಆದಾಗ್ಯೂ ಮೈಕ್ರೋಮ್ಯಾಕ್ಸ್ ಭಾರತೀಯ ಗ್ರಾಹಕರ ಅಗತ್ಯತೆಗಳನ್ನು ಅರ್ಥಮಾಡಿಕೊಳ್ಳುವಲ್ಲಿ ಮತ್ತು ಅವುಗಳನ್ನು ಪೂರೈಸುವಲ್ಲಿ ಯಶಸ್ವಿಯಾಯಿತು. ಮೈಕ್ರೋಮ್ಯಾಕ್ಸ್ ಭಾರತೀಯ ಮಾರುಕಟ್ಟೆಯನ್ನು ಅರ್ಥಮಾಡಿಕೊಂಡು ಬಳಕೆದಾರರಿಗೆ ಅಗತ್ಯವಿರುವ ವೈಶಿಷ್ಟ್ಯಗಳನ್ನು ಒದಗಿಸಿದೆ. ಅವುಗಳಲ್ಲಿ ಡ್ಯುಯಲ್ ಸಿಮ್ ಫೋನ್ಗಳು, ದೀರ್ಘ ಬ್ಯಾಟರಿ ಬಾಳಿಕೆ ಮತ್ತು ಗ್ರಾಮೀಣ ಸ್ನೇಹಿ ವೈಶಿಷ್ಟ್ಯಗಳು ಇದ್ದವು. ಇದು ಗ್ರಾಮೀಣ ಮತ್ತು ನಗರ ಗ್ರಾಹಕರಲ್ಲಿ ದೊಡ್ಡ ಮಾರುಕಟ್ಟೆಯನ್ನು ಆಕರ್ಷಿಸಿತು. 2012ರಲ್ಲಿ ಮೈಕ್ರೋಮ್ಯಾಕ್ಸ್ ಕ್ಯಾನ್ವಾಸ್ ಸರಣಿಯನ್ನು ಪ್ರಾರಂಭಿಸಿತು. ಈ ಸರಣಿಯು ಭಾರತೀಯ ಮಾರುಕಟ್ಟೆಯನ್ನು ಆಕರ್ಷಿಸಿತು. ಕ್ಯಾನ್ವಾಸ್ 2ನಂತಹ ಫೋನ್ಗಳು ಬೃಹತ್ ಪರದೆ, ಉತ್ತಮ ಪ್ರೊಸೆಸರ್ ಮತ್ತು ಕಡಿಮೆ ಬೆಲೆಯಲ್ಲಿ ಆಕರ್ಷಕ ವಿನ್ಯಾಸದೊಂದಿಗೆ ಬಂದವು. ಸ್ಮಾರ್ಟ್ಫೋನ್ ಅನ್ನು ಐಷಾರಾಮಿ ಎಂದು ನೋಡುತ್ತಿದ್ದ ದಿನಗಳಲ್ಲಿ ಮೈಕ್ರೋಮ್ಯಾಕ್ಸ್ ಅದನ್ನು ಎಲ್ಲರಿಗೂ ಕೈಗೆಟುಕುವಂತೆ ಮಾಡಿತು. ಇದು 10,000ಕ್ಕಿಂತ ಕಡಿಮೆ ಬೆಲೆಯ ಸ್ಯಾಮ್ಸಂಗ್ ಮತ್ತು ನೋಕಿಯಾ ಫೋನ್ಗಳೊಂದಿಗೆ ಸ್ಪರ್ಧಿಸಿತು. ಆ ಸಮಯದಲ್ಲಿ ಭಾರತೀಯ ಮಾರುಕಟ್ಟೆಯನ್ನು ಫೀಚರ್ ಫೋನ್ಗಳಿಂದ ಸ್ಮಾರ್ಟ್ಫೋನ್ಗಳ ಕಡೆಗೆ ಬದಲಾಯಿಸುವ ಮೂಲಕ ಮೈಕ್ರೋಮ್ಯಾಕ್ಸ್ ಉನ್ನತ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿತು. ಮೈಕ್ರೋಮ್ಯಾಕ್ಸ್ ಮಾರ್ಕೆಟಿಂಗ್ನಲ್ಲಿಯೂ ಹೊಸತನವನ್ನು ಅನುಸರಿಸಿತು. 2013ರಲ್ಲಿ ಇದು ತನ್ನ ಬ್ರ್ಯಾಂಡ್ ಇಮೇಜ್ ಅನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿಸಲು ಹಾಲಿವುಡ್ ನಟ ಹಫ್ ಜಾಕ್ಮನ್ ಅವರನ್ನು ತನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿತು. ಮೈಕ್ರೋಮ್ಯಾಕ್ಸ್ ತನ್ನ ಉತ್ಪನ್ನಗಳನ್ನು ಯುವಜನರನ್ನು ಗುರಿಯಾಗಿಸಿಕೊಂಡು ಮೈಕ್ರೋಮ್ಯಾಕ್ಸ್ ಅನ್ಕನ್ವೆನ್ಷನಲ್ ಮತ್ತು ಡು ದ ನ್ಯೂ ನಂತಹ ಟ್ಯಾಗ್ಲೈನ್ಗಳೊಂದಿಗೆ ಪ್ರಚಾರ ಮಾಡಿತು. ಮೈಕ್ರೋಮ್ಯಾಕ್ಸ್ ಫೋನ್ಗಳು ಫೀಚರ್ಗಳಿಂದ ತುಂಬಿದ್ದರೂ ಅವು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಲಭ್ಯವಿತ್ತು. ಇತರ ಬ್ರ್ಯಾಂಡ್ಗಳು ಹೆಚ್ಚಿನ ಬೆಲೆಗೆ ಗುಣಮಟ್ಟದ ಫೋನ್ಗಳನ್ನು ಮಾರಾಟ ಮಾಡುತ್ತಿದ್ದರೂ ಮೈಕ್ರೋಮ್ಯಾಕ್ಸ್ ಕಡಿಮೆ ಬೆಲೆಯಲ್ಲಿ ಗ್ರಾಹಕರ ಬೇಡಿಕೆಯನ್ನು ಚೆನ್ನಾಗಿ ಪೂರೈಸಿತು. ಉದಾಹರಣೆಗೆ ಕ್ಯಾನ್ವಾಸ್ ನೈಟ್ರೋ ಉತ್ತಮ ಡಿಸ್ಪ್ಲೇ ಮತ್ತು ಕ್ಯಾಮೆರಾದೊಂದಿಗೆ ಕೇವಲ ರೂ. 12,000. ಕ್ಯಾನ್ವಾಸ್ HD ಮಾಧ್ಯಮ ಮತ್ತು ಭಾರೀ ಬಳಕೆದಾರರಿಗೆ ಕಡಿಮೆ ಬೆಲೆಯಲ್ಲಿ ಬೃಹತ್ ವೈಶಿಷ್ಟ್ಯಗಳು. ಮೈಕ್ರೋಮ್ಯಾಕ್ಸ್ ಭಾರತೀಯ ಗ್ರಾಹಕರ ಸ್ಥಳೀಯ ಅಗತ್ಯಗಳನ್ನು ಅರ್ಥಮಾಡಿಕೊಳ್ಳುವಲ್ಲಿ ಮುಂಚೂಣಿಯಲ್ಲಿತ್ತು. ದ್ವಿಭಾಷಾ ಕೀಬೋರ್ಡ್ಗಳು, ಪ್ರಾದೇಶಿಕ ಭಾಷೆಗಳಲ್ಲಿ ಸಂದೇಶ ಕಳುಹಿಸುವ ವೈಶಿಷ್ಟ್ಯಗಳು ಮತ್ತು ಸ್ಥಳೀಯ ವಿಷಯದೊಂದಿಗೆ ಅಪ್ಲಿಕೇಶನ್ಗಳು ಬಳಕೆದಾರರನ್ನು ಆಕರ್ಷಿಸಿತು. ಈ ವೈಶಿಷ್ಟ್ಯಗಳಿಂದಾಗಿ ಇದು ಗ್ರಾಮೀಣ ಮತ್ತು ನಗರ ಗ್ರಾಹಕರಲ್ಲಿ ಹೆಚ್ಚಿನ ಜನಪ್ರಿಯತೆಯನ್ನು ಗಳಿಸಿತು. ಮೈಕ್ರೋಮ್ಯಾಕ್ಸ್ ಭಾರತದಲ್ಲಿ ಮಾತ್ರವಲ್ಲದೆ ನೆರೆಯ ಮಾರುಕಟ್ಟೆಗಳಾದ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾದಲ್ಲೂ ಯಶಸ್ಸನ್ನು ಸಾಧಿಸಿತು. ಮೈಕ್ರೋಮ್ಯಾಕ್ಸ್ನ ಪತನವು ಹಠಾತ್ ಆಗಿರಲಿಲ್ಲ, ಆದರೆ ಹಲವು ಅಂಶಗಳಿಂದಾಗಿ ಕ್ರಮೇಣವಾಗಿತ್ತು. ಮೂಲಭೂತವಾಗಿ ಇದು ನಾವೀನ್ಯತೆಯ ಕೊರತೆ, ತೀವ್ರವಾದ ಸ್ಪರ್ಧೆ ಮತ್ತು ಗ್ರಾಹಕರ ವಿಶ್ವಾಸದ ನಷ್ಟದಿಂದಾಗಿತ್ತು. 2014ರ ನಂತರ ಚೀನಾದ ಬ್ರ್ಯಾಂಡ್ಗಳಾದ ಕ್ಸಿಯಾವೊಮಿ, ಅಪ್ಪೋ, ವೈವೋ ಭಾರತದ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಂಡವು. ಈ ಬ್ರ್ಯಾಂಡ್ಗಳು ಕಡಿಮೆ ಬೆಲೆಯಲ್ಲಿ ಅತ್ಯಾಧುನಿಕ ವೈಶಿಷ್ಟ್ಯಗಳನ್ನು ನೀಡುತ್ತಿದ್ದವು. ಕ್ಸಿಯಾವೊಮಿನಂತಹ ಬ್ರ್ಯಾಂಡ್ಗಳು ಗ್ರಾಹಕರ ಅಗತ್ಯಗಳನ್ನು ತ್ವರಿತವಾಗಿ ಪೂರೈಸಲು ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಬಳಸಿದವು. ಆದರೆ ಮೈಕ್ರೋಮ್ಯಾಕ್ಸ್ ಹೆಚ್ಚಾಗಿ ಚೀನೀ ಕಂಪನಿಗಳಿಂದ ಮರು ಬ್ರ್ಯಾಂಡೆಡ್ ಫೋನ್ಗಳನ್ನು ಆಮದು ಮಾಡಿಕೊಳ್ಳುತ್ತಿತ್ತು ಮತ್ತು ಅವುಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿತು. ಪರಿಣಾಮವಾಗಿ ಅದು ತನ್ನ ಸ್ವಯಂ ನಿಯಂತ್ರಣವನ್ನು ಕಳೆದುಕೊಂಡಿತು. ಮೈಕ್ರೋಮ್ಯಾಕ್ಸ್ ಆರಂಭದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಾಧಿಸಿದರೂ ನಂತರದ ವೇಗದಲ್ಲಿ ತಂತ್ರಜ್ಞಾನ ಬದಲಾವಣೆಗಳಿಗೆ ಪ್ರತಿಕ್ರಿಯಿಸಲು ಸಾಧ್ಯವಾಗಲಿಲ್ಲ. 4G ತಂತ್ರಜ್ಞಾನದ ಆಗಮನದೊಂದಿಗೆ ಗ್ರಾಹಕರು ವೇಗವಾದ ಇಂಟರ್ನೆಟ್ಗಾಗಿ 4G ಸಾಮರ್ಥ್ಯದ ಫೋನ್ಗಳನ್ನು ಬಯಸಿದರು. ಆದರೆ ಮೈಕ್ರೋಮ್ಯಾಕ್ಸ್ 4G ಫೋನ್ಗಳನ್ನು ಮಾರುಕಟ್ಟೆಗೆ ತರಲು ವಿಳಂಬ ಮಾಡಿತು. ಈ ವಿಳಂಬವು ಸ್ಪರ್ಧಿಗಳಿಗೆ ದೊಡ್ಡ ಅವಕಾಶವನ್ನು ನೀಡಿತು. ಮೈಕ್ರೋಮ್ಯಾಕ್ಸ್ ಫೋನ್ಗಳ ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಸಮಸ್ಯೆಗಳಿದ್ದವು. ಕೆಲವು ಬಳಕೆದಾರರು ಫೋನ್ಗಳ ಕಾರ್ಯಕ್ಷಮತೆಯ ಬಗ್ಗೆ ಅತೃಪ್ತಿ ವ್ಯಕ್ತಪಡಿಸಿದರು. ಮುಖ್ಯವಾಗಿ ಬ್ಯಾಟರಿ ಬಾಳಿಕೆ, ಸಂಸ್ಕರಣಾ ವೇಗ ಮತ್ತು ಸಾಫ್ಟ್ವೇರ್ ಬೆಂಬಲ ಸಮಸ್ಯೆಗಳು ನಿರ್ದಿಷ್ಟವಾಗಿ ಬಳಕೆದಾರರನ್ನು ದೂರವಿಡುತ್ತವೆ. ಇಷ್ಟು ಮಾತ್ರವಲ್ಲದೆ ಮಾರಾಟದ ನಂತರದ ಸೇವೆಯು ತೀರಾ ಕಳಪೆಯಾಗಿದ್ದು ಗ್ರಾಹಕರನ್ನು ಹೆಚ್ಚು ನಿರಾಸೆಗೊಳಿಸಿತು. ಮೈಕ್ರೋಮ್ಯಾಕ್ಸ್ ಆರಂಭದಲ್ಲಿ ವಿಶಿಷ್ಟವಾದ ಮಾರ್ಕೆಟಿಂಗ್ ತಂತ್ರಗಳೊಂದಿಗೆ ಮುಂದುವರಿಯಿತು. ಆದರೆ ಕಾಲಾನಂತರದಲ್ಲಿ ಮಾರ್ಕೆಟಿಂಗ್ ದುರ್ಬಲಗೊಂಡಿತು.
ಕ್ಸಿಯಾವೊಮಿ ಮತ್ತು ಅಪ್ಪೋನಂತಹ ಕಂಪನಿಗಳು ಪ್ರತಿ ತಿಂಗಳು ಹೊಸ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿ ಗ್ರಾಹಕರ ಗಮನವನ್ನು ಸೆಳೆಯುತ್ತಿದ್ದವು. ಆದರೆ ಮೈಕ್ರೋಮ್ಯಾಕ್ಸ್ ಉತ್ಪನ್ನ ಬಿಡುಗಡೆಗಳಲ್ಲಿ ಅಸಡ್ಡೆ ವಹಿಸಿತು, ಇದರಿಂದಾಗಿ ಬ್ರ್ಯಾಂಡ್ ಗುರುತಿಸುವಿಕೆ ಕಡಿಮೆಯಾಗಿತು. ಕ್ಸಿಯಾವೊಮಿ ಮತ್ತು ಇತರ ಬ್ರ್ಯಾಂಡ್ಗಳು ತಮ್ಮದೇ ಆದ ಏಕೋ-ಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸಿದವು, ಅಲ್ಲಿ ಬಳಕೆದಾರರು ಸ್ಮಾರ್ಟ್ಫೋನ್ಗಳು, ಸ್ಮಾರ್ಟ್ ಬ್ಯಾಂಡ್ಗಳು, ಟಿವಿಗಳು ಮತ್ತು ಹೆಚ್ಚಿನವುಗಳಿಗೆ ಸಂಪರ್ಕಿಸಬಹುದಾಗಿತ್ತು. ಆದರೆ ಮೈಕ್ರೋಮ್ಯಾಕ್ಸ್ ಅಂತಹ ಏಕೋ-ಸಿಸ್ಟಮ್ ಬಗ್ಗೆ ಯೋಚಿಸಲೇ ಇಲ್ಲ. ಪರಿಣಾಮವಾಗಿ ಗ್ರಾಹಕರು ಸಂಪೂರ್ಣ ಪರಿಹಾರಗಳನ್ನು ನೀಡುವ ಬ್ರ್ಯಾಂಡ್ಗಳತ್ತ ಮುಖ ಮಾಡಿದರು. ಮೈಕ್ರೋಮ್ಯಾಕ್ಸ್ ಕಳಪೆ ನಿರ್ವಹಣೆಯ ಸಮಸ್ಯೆಗಳನ್ನು ಸಹ ಎದುರಿಸಿತು. ಮಾರುಕಟ್ಟೆಯಲ್ಲಿ ಬದಲಾವಣೆಗಳನ್ನು ಮುಂಚೆಯೇ ನಿರೀಕ್ಷಿಸಲು ವಿಫಲವಾಯಿತು. ಅಷ್ಟೇ ಅಲ್ಲ, ಕಂಪನಿಯ ಸರಿಯಾದ ಕಾರ್ಯತಂತ್ರದ ನಿರ್ದೇಶನದ ಕೊರತೆ ಮತ್ತು ಮಾರುಕಟ್ಟೆಯಲ್ಲಿ ಸ್ಪರ್ಧಿಸಲು ಸರಿಯಾದ ಯೋಜನೆಗಳ ಕೊರತೆಯೂ ಕಂಪನಿಯನ್ನು ಹಿಮ್ಮೆಟ್ಟಿಸಿತು. 2020ರಲ್ಲಿ ಮೈಕ್ರೋಮ್ಯಾಕ್ಸ್ ಎನ್ ಸರಣಿಯ ಫೋನ್ಗಳನ್ನು ಬಿಡುಗಡೆ ಮಾಡುವ ಮೂಲಕ ಮಾರುಕಟ್ಟೆಯಲ್ಲಿ ಪುನರಾಗಮನ ಮಾಡಲು ಪ್ರಯತ್ನಿಸಿತು. ಮೇಡ್ ಇನ್ ಇಂಡಿಯಾ ಪರಿಕಲ್ಪನೆಯನ್ನು ಆಧರಿಸಿ ದೇಶಭಕ್ತಿಯನ್ನು ಬಳಸಿಕೊಂಡು ಗ್ರಾಹಕರನ್ನು ಸೆಳೆಯಲು ಪ್ರಯತ್ನಿಸಿತು. ಆದರೆ ದೇಶಭಕ್ತಿ ಮಾತ್ರ ಸಾಕೆ? ಕ್ಸಿಯಾವೊಮಿ ಮತ್ತು ರಿಯಲ್ಮಿನಂತಹ ಬ್ರ್ಯಾಂಡ್ಗಳು ಇಲ್ಲಿಯವರೆಗೆ ಮುಂಚೂಣಿಯಲ್ಲಿರುವುದರಿಂದ ಮೈಕ್ರೋಮ್ಯಾಕ್ಸ್ ಹೆಚ್ಚು ಸ್ಪರ್ಧೆಯನ್ನು ಎದುರಿಸುತ್ತಿದೆ. ಇಷ್ಟು ವರ್ಷ ಮಾರುಕಟ್ಟೆಯಿಂದ ಹೊರಗುಳಿದ ನಂತರ ಮೈಕ್ರೋಮ್ಯಾಕ್ಸ್ ತನ್ನನ್ನು ಮರುಸ್ಥಾಪಿಸಲು ಹೆಣಗಾಡುತ್ತಿದೆ. ಮೈಕ್ರೋಮ್ಯಾಕ್ಸ್ನ ಭವಿಷ್ಯವೇನು? ಹಳೆಯ ಗೌರವವನ್ನು ಮರಳಿ ಪಡೆಯಬಹುದೇ? ಅಥವಾ ಇದು ಹಿಂದಿನ ಇತಿಹಾಸವಾಗಿ ಉಳಿಯುತ್ತದೆಯೇ? ಒಂದು ವಿಷಯ ಸ್ಪಷ್ಟವಾಗಿದೆ. ತಂತ್ರಜ್ಞಾನದ ಜಗತ್ತಿನಲ್ಲಿ ನಾವೀನ್ಯತೆಯ ಅಗತ್ಯ ಮೈಕ್ರೋಮ್ಯಾಕ್ಸ್ ನಮಗೆ ಕಲಿಸಿದೆ. ಮೈಕ್ರೋಮ್ಯಾಕ್ಸ್ ಬ್ರ್ಯಾಂಡ್ ಆಗಿ ಭಾರತದ ಜನರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ. ಏನೇ ಆಗಲಿ, ಇದು ನಮ್ಮ ದೇಶದ ತಂತ್ರಜ್ಞಾನಕ್ಕೆ ಹೆಮ್ಮೆಯ ಪ್ರತೀಕವಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಯಿತೆ? ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಂದಾದಾರರಾಗಲು ಮರೆಯಬೇಡಿ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗೋಣ.